ಕೊರೋನಾ ಏರಿಕೆ ಹೆಚ್ಚಾಗ್ತಾ ಇದ್ದ ಬೆನ್ನಲ್ಲೇ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳೋ ನಿಟ್ಟಿನಲ್ಲಿ ಹೆಜ್ಜೆಯನ್ನು ಇಡಲಾಗ್ತಾ ಇದೆ. ಇನ್ನೊಂದು ಕಡೆಗೆ ಈ ಒಮಿಕ್ರಾನ್ನ ರೂಪಾಂತರ ವೈರಸ್ ಈಗ ಸದ್ಯಕ್ಕೆ ಆತಂಕಕಾರಿ ವಾತಾವರಣವನ್ನು ತಂದೊಡ್ಡಿರೋದು ಅಂತ ಹೇಳಲಾಗ್ತಾ ಇದೆ. 60 ವರ್ಷ ಮೇಲ್ಪಟ್ಟವರು ಮಾಸ್ಕ್ ಅನ್ನು ಧರಿಸೋದಕ್ಕೆ ಸೂಚನೆಯನ್ನು ಕೂಡ ಈಗಾಗಲೇ ಕೊಡಲಾಗಿದೆ. ಹೊರ ರಾಜ್ಯ ಹೊರದೇಶ ಪ್ರಯಾಣಿಕರ ಮೇಲೆ ನಿಗಾ ಇರಿಸ್ತೇವೆ ಅಂತ ಕೂಡ ತಾಂತ್ರಿಕ ಸಲಹಾ ಸಮಿತಿ ಅಧ್ಯಕ್ಷ ಡಾಕ್ಟರ್ ರವಿ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೊರ ರಾಜ್ಯ ಅಥವಾ ಹೊರ ದೇಶದಿಂದ ಬಂದವರೇ ಅನೇಕ ಸಂದರ್ಭದಲ್ಲಿ ಅಪಾಯಕಾರಿ ಆಗಿದ್ದಾರೆ ರಾಜ್ಯಕ್ಕೆ. ಹೀಗಾಗಿ ಅವ್ರ ಬಗ್ಗೆ ಹೆಚ್ಚು ಮಾನಿಟರ್ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಕೇರಳದಲ್ಲಿ ನೋಡಿ, ಕೇಸಸ್ ಯಾವಾಗಲೂ ಜಾಸ್ತಿ ಆಗೋದಕ್ಕೆ ಇದೇ ಪ್ರೈಮ್ ರೀಸನ್. ಯಾಕಂದ್ರೆ ಕೇರಳದಲ್ಲಿ ಅತಿ ಹೆಚ್ಚು ಜನ ವಿದೇಶದಲ್ಲಿ ಹೋಗಿ ಕೆಲಸ ಮಾಡ್ತಾರೆ, ಆಮೇಲೆ ಅತಿ ಹೆಚ್ಚು ಜನ ಬರ್ತಾ ಇರ್ತಾರೆ. ಅದೇ ಕಾರಣಕ್ಕೆ ಮೊದಲ ಕೇಸ್ ಅಲ್ಲೇ ಡಿಟೆಕ್ಟ್ ಆಗೋದು. ಈ ಕರೋನಾ ಹೊಸ ತಳಿಯ ರೂಪ ಕೇರಳದಲ್ಲಿ ಕಾಣಿಸ್ಕೊಂಡಿದೆ. ಅದರ ಬಗ್ಗೆ ಈಗ ರಾಜ್ಯ ಸರ್ಕಾರ ಸಾಕಷ್ಟು ಕಟ್ಟೆಚ್ಚರ ವಹಿಸುತ್ತಿದೆ. ತಾಂತ್ರಿಕ ಸಲಹಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ರವಿ ನನ್ನ ಜೊತೆ ಇದೆ. ಸರ್, ಇಷ್ಟು ದಿನ ಕರೋನಾದ ಬಗ್ಗೆ ಜನ ನಿರ್ಭೀತಿಯಾಗಿ ಓಡಾಡ್ತಿದ್ರು. ಈಗ ಮತ್ತೆ ಕೇರಳದಲ್ಲಿ ಹೊಸ ರೂಪಾಂತರ ತಳಿ JN1 ವೈರಸ್ ಪತ್ತೆಯಾಗಿರೋದ್ರಿಂದ ಸಾಕಷ್ಟು ರಾಜ್ಯದಲ್ಲೂ ಆತಂಕ ಇದೆ. ಕೇಂದ್ರ ಸರ್ಕಾರವೂ ಸಹ ಕಟ್ಟೆಚ್ಚರ ವಹಿಸೋಕೆ ಹೇಳಿದೆ. ನೀವು ತಾಂತ್ರಿಕ ಸಲಹಾ ಸಮಿತಿ ರಾಜ್ಯ ಸರ್ಕಾರಕ್ಕೆ ಯಾವ ರೀತಿ ಕಟ್ಟೆಚ್ಚರ ವಹಿಸೋದಕ್ಕೆ ಸಲಹೆಗಳನ್ನ ನೀಡಿದ್ದೀರಾ ಸರ್? ಈಗೇನು ಈ ಕೆಲವು ದಿನಗಳಿಂದ ಜಾಸ್ತಿ ಆಗ್ತಾ ಇದೆ ದೇಶದಲ್ಲಿ ಮತ್ತು ನೆರೆ ರಾಜ್ಯಗಳಲ್ಲಿ, ಅದನ್ನು ಗಮನದಲ್ಲಿಟ್ಕೊಂಡು ನಾವು ತಾಂತ್ರಿಕ ಸಲಹೆಯವರು ಒಂದು ಮೀಟಿಂಗ್ ಮಾಡಿ ಅದನ್ನು ಗೈಡ್ಲೈನ್ಸ್ ಕೊಟ್ಟಿದ್ದೀವಿ. ಮೊಟ್ಟ ಮೊದಲೇ ಹೇಳೋದಾದರೆ, ನಮ್ಮ ರಾಜ್ಯದಲ್ಲಿ ಇನ್ನೂ ಆತಂಕ ಪಡುವ ಪರಿಸ್ಥಿತಿ ಇಲ್ಲ. ನಮ್ಮ ರಾಜ್ಯದಲ್ಲಿ ನಿನ್ನೆ ತನಕ ಆ್ಯಕ್ಟಿವ್ ಕೇಸಸ್ ಇರೋದು 60. ಹಾಗಂತ ನಾವು ಅದನ್ನು ನೆಗ್ಲೆಕ್ಟು ಮಾಡೋಂಗಿಲ್ಲ. ನಾವು ಗೈಡ್ಲೈನ್ಸಲ್ಲಿ ಹೇಳಿದ್ದೀವಿ, ಹಿರಿಯ ನಾಗರಿಕರು ಪರ್ಟಿಕ್ಯುಲರ್ಲಿ ಯಾರು ಡಯಾಬಿಟಿಸು, ಹೈಪರ್ ಟೆನ್ಷನ್, ಬೇರೆ ಶ್ವಾಸಕೋಶದ ಕಾಯಿಲೆ ಏನಿರುತ್ತೆ, ಅವರು ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಿ. ನೀವು ಕಾಪಾಡಿಕೊಳ್ಳುವಾಗ, ನೀವು ಹೊರಗಡೆ ಓಡಾಡುವಾಗ ನಿಮ್ಮ ಪ್ರೊಟೆಕ್ಷನ್ಗೆ ಮಾಸ್ಕ್ ಹಾಕ್ಕೊಂಡು ಓಡಾಡಿ. ಆದಷ್ಟು ಕ್ರೌಡೆಡ್ ಪ್ಲೇಸಸ್ನ ಅವಾಯ್ಡ್ ಮಾಡಿ ಅಂತ ಒಂದು ಮಾರ್ಗಸೂಚಿಯನ್ನು ಕೊಟ್ಟಿದ್ದೀವಿ. ಸರ್, ಇದು ಹಿರಿಯ ನಾಗರಿಕರಿಗಾಯಿತು. ಹೊರ ರಾಜ್ಯದಿಂದ ಬರುವಂಥವ್ರ ಬಗ್ಗೆ ಯಾವ ರೀತಿ ಕಟ್ಟೆಚ್ಚರ, ಎಸ್ಪೆಷಲಿ ಕೇರಳದಿಂದ? ಯಾಕಂದರೆ ಈ ಸಂದರ್ಭದಲ್ಲಿ ಕೇರಳಕ್ಕೆ ಹೋಗಿ ಬರೋರ ಸಂಖ್ಯೆ ಜಾಸ್ತಿ ಇದೆ, ಶಬರಿಮಲೆಗೆ ಹೋಗಿ ಬರೋರ ಸಂಖ್ಯೆನೂ ಜಾಸ್ತಿ ಇರೋದ್ರಿಂದ ಕೇರಳದಿಂದ ಬರೋರ ಬಗ್ಗೆ ನಿಗಾ ವಹಿಸೋದಕ್ಕೆ ಏನೆಲ್ಲ ಗೈಡ್ಲೈನ್ಸಲ್ಲಿ ಹೇಳಿದ್ದೀವಿ. ನೆರೆ ರಾಜ್ಯದಿಂದ ಬರ್ತಕ್ಕಂಥ ಡಿಸ್ಟ್ರಿಕ್ಟ್, ಅಟ್ಯಾಚ್ಡ್ ಡಿಸ್ಟ್ರಿಕ್ಟ್ಸ್ ಏನಿದೆ, ಅಲ್ಲಿ ಯಾರಿಗೆ ಜ್ವರ, ನೆಗಡಿ, ಕೆಮ್ಮು, ILI ಲೈಕ್ ಸಿಂಪ್ಟಮ್ಸ್ ಬರುತ್ತೆ, ಅವ್ರನ್ನ ನೀವು ನಿಮ್ಮ ವೈದ್ಯರನ್ನು ಅವರು ಕಾಣಬೇಕು. ನಾವು ಆರೋಗ್ಯ ಇಲಾಖೆಯಿಂದ ಕೂಡ ಅವರಿಗೆ ಟೆಸ್ಟನ್ನು ಮಾಡಲಿಕ್ಕೆ ನಾವು ಗೈಡ್ಲೈನ್ಸಲ್ಲಿ ಒಂದು ಹೇಳಿದ್ದೀವಿ. ಅವ್ರಿಗೆ ಯಾರಿಗೆ ಜ್ವರ, ನೆಗಡಿ, ಕೆಮ್ಮು ಎಲ್ಲ ಇರುತ್ತೆ. ಸೊ ಗಮನಿಸ್ತಾ ಇದ್ದೀವಿ ನಾವು, ಒಂದು ಕಡೆಗೆ ತಾಂತ್ರಿಕ ಸಲಹಾ ಸಮಿತಿಯ ಅಧ್ಯಕ್ಷ ಡಾಕ್ಟರ್ ರವಿ ಅವರು ಯಾವ ರೀತಿಯಾದಂತಹ ಎಚ್ಚರಿಕೆಯನ್ನು ಸಾರ್ವಜನಿಕರಿಗೆ ಕೊಡ್ತಾ ಇದ್ರು ಅಂತ ಹೇಳಿ, ಒಂದು ನಿಮ್ಮ ಮುಂಜಾಗ್ರತಾ ಕ್ರಮವನ್ನು ನೀವು ಕೂಡ ಕೈಗೊಳ್ಳಿ. ಆಚೆ ಬರಬೇಕಾದ್ರೆ ಮಾಸ್ಕ್ ಹಾಕೋದಿರ್ಬೋದು, ಅಥವಾ ಏನಾದರೂ ಜ್ವರದಿಂದ ಬಳಲೋದು ಅಥವಾ ಕೋಲ್ಡಿಂದ ಬಳಲೋದಾಗಿದ್ರೆ ನೆಗ್ಲೆಕ್ಟ್ ಮಾಡಬೇಡಿ, ಟೆಸ್ಟ್ಗೆ ಒಳಪಡಿ, ಹಾಗೆ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳಿ, ಆತಂಕ ಪಡಬೇಡಿ, ಮುಂಜಾಗ್ರತಾ ಕ್ರಮ ಅಗತ್ಯ ಅಂತ ಹೇಳ್ತಾ ಇದ್ದಾರೆ.